ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಬ್ನಳ್ಳಿ. ಇವತ್ತಿನ ಲೈಫ್ ಸ್ಟೈಲ್ಗೆ ಇವತ್ತಿನ ದಿನಗಳಲ್ಲಿ ಶುಗರ್ ಅನ್ನೋದು ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಡಯಾಬಿಟಿಕ್ ಪೇಷಂಟ್ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕಾಗತ್ತೆ. ಅದರಲ್ಲೂ ಡಯಾಬಿಟಿಕ್ ಪೇಷಂಟ್ಗೆ ಏನಾದ್ರೂ ಕೂಡ ಸ್ವಲ್ಪ ಗಾಯ ಆಗಿ ಅಥವಾ ಕಾಲು ಗ್ಯಾಂಗ್ರೀನ್ ಏನಾದರೂ ಆಗಿಬಿಟ್ರೆ ಆಸ್ಪತ್ರೆಗೆ ಹೋದರೆ ಆ ಕಾಲನ್ನೇ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಜನರನ್ನ ಕಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ ಮತ್ತು ದೊಡ್ಡ ಟೆನ್ಷನ್ ಇದೊಂಥರ. ಆದರೆ ಈ ಒಂದು ಹಾಸ್ಪಿಟಲ್ನಲ್ಲಿ ಕಾಲು ಏನಾದರೂ ಗಾಯ ಆಗಿದ್ರೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ವಾಸಿ ಮಾಡ್ತಾರೆ. ಅದು ಯಾವ ಹಾಸ್ಪಿಟಲ್ಲು? ಕೋಲಾರದಲ್ಲಿರುವಂಥ ಸಿಟಿ ಹೆಲ್ತ್ ಕೇರ್. ಈ ಹಾಸ್ಪಿಟಲ್ನ ವಿಶೇಷತೆ ಏನು? ಈ ಹಾಸ್ಪಿಟಲ್ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ? ಡಾಕ್ಟರ್ ಹತ್ರನೇ ಮಾತಾಡ್ಸೋಣ ಬನ್ನಿ. ಎಸ್, ನಮ್ಮ ಜೊತೆ ಇದ್ದಾರೆ ಸಿಟಿ ಹೆಲ್ತ್ ಕೇರ್ ಹಾಸ್ಪಿಟಲ್ನ ಮಾಲೀಕರಾದಂತಹ ಡಾಕ್ಟರ್ BR ಶ್ರೀನಿವಾಸ್ ಸರ್. ಅವ್ರನ್ನ ಮಾತಾಡ್ಸೋಣ. ಅವರ ಆಸ್ಪತ್ರೆಯಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಸಿಗುತ್ತೆ, ಹೆಚ್ಚಾಗಿ ಯಾವ ಥರ ಪೇಷಂಟ್ಸ್ ಅಲ್ಲಿಗೆ ಬರ್ತಾರೆ ಅಂತ ಡಾಕ್ಟರ್ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀವಿ. ನಮ್ಮ ಆಸ್ಪತ್ರೆ ಮುಖ್ಯವಾಗಿ ಡಯಾಬಿಟಿಕ್ ಫುಟ್ ಗ್ಯಾಂಗ್ರೀನ್ ಬಗ್ಗೆ ಸೇವೆಯನ್ನು ಕೊಡ್ತಾ ಇದೆ. ಈ ಆಸ್ಪತ್ರೆ ಓಪನ್ ಆಗಿ ಸುಮಾರು 10 ವರ್ಷ ಆಯಿತು. 2014ರಲ್ಲಿ ಓಪನ್ ಆಯಿತು. ಮೊದಲು ನಾವು ನಾರ್ಮಲ್ ಆಗಿ ಆಸ್ಪತ್ರೆ ನಡೆಸ್ತಾ ಇದ್ವಿ. ಸುಮಾರು 2016ರಿಂದ ಓರಿಯೆಂಟೇಷನ್ ಟುವರ್ಡ್ಸ್ ಡಯಾಬಿಟಿಕ್ ಫುಟ್ ಗ್ಯಾಂಗ್ರೀನ್ ಬಗ್ಗೆ ಹೋಯಿತು. ಆವತ್ತಿಂದ 8 ವರ್ಷಗಳ ಕಾಲ ನಾವು ಡಯಾಬಿಟಿಕ್ ಫುಟ್ ಗ್ಯಾಂಗ್ರೀನ್ ಬಗ್ಗೆ ಅಥವಾ ಡಯಾಬಿಟಿಕ್ ಫುಟ್ ಅಲ್ಸರ್ ಬಗ್ಗೆ, ವ್ರಣ ಅಂತ ಹೇಳ್ಬೋದು, ಗಾಯ ಅಂತ ಹೇಳ್ಬೋದು, ಗ್ಯಾಂಗ್ರೀನ್ ಅಂತ ಹೇಳ್ಬೋದು, ಇದ್ರ ಬಗ್ಗೆ ನಾವು ತುಂಬ ಕೆಲವು ರಿಸರ್ಚ್ ಓರಿಯೆಂಟೆಡ್ ಪ್ರೋಟೋಕಾಲ್ಸ್ನ ತಗೊಂಡು ಬಂದು ಅದರ ಬಗ್ಗೆ ಸೇವೆ ಮಾಡ್ತಾಯಿದ್ವಿ. ಸುಮಾರು ಶಾತವಾರು ಪರ್ಸೆಂಟೇಜ್ ವೈಸ್ 85% ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನಿಮ್ಮ ಹಾಸ್ಪಿಟಲ್ನಲ್ಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಂಡ್ ಹಾಸ್ಪಿಟಲ್ ಹೇಗಿದೆ ಅಂತ ಸ್ವಲ್ಪ ನೋಡೋಣ. ನಮ್ಮ ಆಸ್ಪತ್ರೆಯಲ್ಲಿ ಇವಾಗ ನೀವು ರಿಸೆಪ್ಷನಲ್ಲಿದ್ದೀರಾ, ಇದು ರಿಸೆಪ್ಷನ್ ಕೌಂಟರ್ ಅಂತ ಹೇಳಬಹುದು. ಈಗ ಇವರೆಲ್ಲ ಬೇರೆ ಆಸ್ಪತ್ರೆಗಳಲ್ಲಿ ಗ್ಯಾಂಗ್ರೀನ್ ಆಗಿ ಇವ್ರ ಕಾಲು ಇಲ್ಲಿ ತೆಗಿಬೇಕಾಗಿತ್ತು, ಕೋಮಾನಲ್ಲಿದ್ದರು. 2 ವರ್ಷದಿಂದ ಇಲ್ಲಿಗೆ ಬಂದ ಮೇಲೆ ಚೆನ್ನಾಗಿದ್ದಾರೆ. ಈ ರಿಸೆಪ್ಷನ್ನಲ್ಲಿ ನಮಗೆ 2 ಅನುಕೂಲಗಳಿದೆ. ಒಂದು ಲ್ಯಾಬ್ ಫೆಸಿಲಿಟಿ ಇದೆ. ಲ್ಯಾಬಲ್ಲಿ ಎಲ್ಲ ತರಹದ ನಮ್ಮ ರಕ್ತ ಪರೀಕ್ಷೆ, ಉಚ್ಚೆ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೇವೆ. ಈಗ ನೋಡಿ, ಇದರ ಬಗ್ಗೆ ನಾನು ಚಿಕಿತ್ಸೆ ಮಾಡೋ ಹಾಗಿಲ್ಲ. ಇದಕ್ಕೆ ಕ್ಯಾನ್ಸರ್ ತಜ್ಞರೇ ಬೇಕಾಗಿರ್ತಾರೆ. ಕ್ಯಾನ್ಸರ್ ತಜ್ಞರಿಂದನ ಆ ಚಿಕಿತ್ಸೆ ನಡೀತಾ ಇತ್ತು. ಅಷ್ಟರಲ್ಲಿ ಇವ್ರಿಗೆ ಕಾಲಲ್ಲಿ ಗಾಯ ಶುರುವಾಯಿತು. ಆ ಕಡೆ ಅಲ್ಲಿ ಗಾಯ ಇತ್ತು, ಕಾಲಲ್ಲಿ ಕೂಡ ಗ್ಯಾಂಗ್ರೀನ್ ಆಗಿ ಕೋಮಾವಸ್ಥೆಗೆ ಹೋಗಿ ನಮ್ಮ ಒಂದು ದೊಡ್ಡ ಮೆಡಿಕಲ್ ಕಾಲೇಜಿನಲ್ಲಿ ಕಾಲನ್ನು ತೆಗಿಬೇಕು, ಪ್ರಾಣಕ್ಕೂ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಆಮೇಲೆ ಒಂದು 4-5 ದಿವಸ ಇವ್ರ ಮಗ ಇಲ್ಲೇ ಇದ್ದಾರೆ. 4-5 ದಿವಸ ಕೋಮಾವಸ್ಥೆಯಲ್ಲಿದ್ದು ಅಲ್ಲಿ ಏನೂ ಗ್ಯಾರಂಟಿ ಕೊಡದೇ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಆಗ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಒಂದು 20 ದಿವಸ ಟ್ರೀಟ್ಮೆಂಟ್ ಕೊಟ್ವಿ. ಪಾದಕ್ಕೆ ನಾನು ಗ್ಯಾರಂಟಿ ಕೊಟ್ಟಿರಲಿಲ್ಲ. ಬಟ್ ದೇವರ ಆಶೀರ್ವಾದದೊಂದಿಗೆ ನಮ್ಮ ಚಿಕಿತ್ಸೆಯೊಂದಿಗೆ ಕಾಲು ಉಳಿತು, ಇವತ್ತು ನಡೀತಾ ಇದ್ದಾರೆ. ಸರ್, ಒಂದು ಹಾಸ್ಪಿಟಲ್ನಲ್ಲಿ ರಿಸೆಪ್ಷನಲ್ಲಿ ಕೆಲಸ ಮಾಡುವಂಥವರಿಂದ OTನಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಕೂಡ ಪೇಷಂಟ್ ಜೊತೆ ಅಷ್ಟೇ ಅನ್ಯೋನ್ಯವಾಗಿ ಚೆನ್ನಾಗಿ ಮಾತಾಡಬೇಕು. ಸೊ ನಿಮ್ಮ ಟೀಮ್ ಬಗ್ಗೆ ಮಾತನಾಡೋದಾದರೆ, ನಮ್ಮ ಟೀಮ್ನಲ್ಲಿ ಹೇಗೆ ಅಂದರೆ, ನಾವು ಅಪಾಯಿಂಟ್ಮೆಂಟ್ ಕೊಡುವಾಗ, ಅಂದರೆ ನಾವು ಕೆಲಸ ಕೊಡುವಾಗ 10 ಪರ್ಸನ್ಸ್ಗೆ ಅಥವಾ 10 ಮಂದಿಗೆ ನಾವು ಕೆಲಸ ಕೊಡುತ್ತೇವೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಎಲ್ಲರೂ ರೋಗಿಗಳ ಹತ್ರ ಸ್ಪಂದಿಸಿ ಮಾತಾಡೋದಿಲ್ಲ. 10 ಮೆಂಬರ್ಸಲ್ಲಿ ಒಂದು 6 ಜನ ರೋಗಿಗೆ ಸ್ಪಂದಿಸೋದಿಲ್ಲ. ಅದನ್ನು ನಾವು ಕೆಲಸಕ್ಕೆ ಜಾಯಿನ್ ಮಾಡಿದ್ಮೇಲೆ ಒಂದು 15 ದಿವಸದಲ್ಲಿ ರೋಗಿಯಿಂದ ಫೀಡ್ಬ್ಯಾಕ್ ತಗೊಳ್ತೀವಿ. ಈ ನರ್ಸ್ ಹೇಗೆ ಮಾಡ್ತಾರೆ, ಆ ನರ್ಸ್ ಹೇಗೆ ಮಾಡ್ತಾರೆ, ಆ ಶುಶ್ರೂಷೆ ಹೇಗಿದೆ, ಇವ್ರ ಶುಶ್ರೂಷೆ ಹೇಗಿದೆ ಅಂತ ತಿಳ್ಕೊಂಡು ಪೇಷಂಟ್ಸು ಆ ನರ್ಸ್ನ ಪಾಸ್ ಮಾಡಿದ್ರೆ ಮಾತ್ರ ಅವ್ರಿಗೆ ಉದ್ಯೋಗಾವಕಾಶ. ನಾವು ಇಂಟರ್ವ್ಯೂ ಮಾಡೋದಿಲ್ಲ, ಪೇಷಂಟ್ಸ್ ಮಾಡ್ತಾರೆ. ಪೇಷಂಟ್ಸ್ನಿಂದ ನಾವು ಫೀಡ್ಬ್ಯಾಕ್ ತೊಗೊಂಡು ಇವರೆಲ್ಲ ನೋಡಿ, ಇವ್ರು ಮಂಜುಳಾ ಅಂತ, ಇವರು 10 ವರ್ಷದಿಂದ ಇದ್ದಾರೆ, ಇವರು 15 ವರ್ಷ. ಆಮೇಲೆ ನಮ್ಮ ಚಂದು ಅಂತಿದ್ದಾರೆ, ಚಂದು ಬಂದು ಒಂದು 20 ವರ್ಷದಿಂದ ಇದ್ದಾರೆ. ಇವರೆಲ್ಲರೂ ಪೇಷಂಟ್ನ ಮರ್ಯಾದೆ ಕೊಟ್ಟರೆ ಮಾತ್ರ ಇಲ್ಲಿ ಸ್ಥಾನ. ಪೇಷಂಟ್ಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಸ್ಥಾನ ಇಲ್ಲ. ನಮ್ಮ ಫಾರ್ಮಸಿಯ ವಿಶೇಷತೆ ಏನು ಅಂದರೆ, ಆಲ್ಮೋಸ್ಟ್ ಆಲ್ ಡ್ರಗ್ಸ್ ಮೇಲೆ ಒಂದು 10-15% ರಿಯಾಯಿತಿ ಕೊಡ್ತಾ ಇದ್ದೇವೆ. ಒಂದು. ಎರಡನೇದು, ನಾವು ಪ್ರಿಸ್ಕ್ರಿಪ್ಷನ್ ಬರೆದ ಮೇಲೆ ಇಲ್ಲೇ ತಗೊಳ್ಬೇಕು ಅಂತ ಕಾನೂನಿಲ್ಲ, ಬೇರೆ ಕಡೆನೂ ತೆಗೆದುಕೊಳ್ಬೋದು. ಯಾವುದೇ ಪೇಷಂಟ್ಗೆ ಅವ್ರಿಗೆ ಸ್ವತಂತ್ರವಾಗಿ ನಾವು ಹೇಳ್ತೇವೆ, ನೀವು ಎಲ್ಲಿ ಬೇಕಾದರೂ ತಗೊಳ್ಳಿ. ಡಯಾಬಿಟಿಕ್ ಪೇಷಂಟ್ಗಳು ಇಲ್ಲಿಗೆ ಬರ್ತಾರೆ ಅಲ್ವಾ? ಅವ್ರಿಗೆ ಬಂದಾಗಿಂದ ನೀವು ಹೇಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀರಾ ಸರ್? ಫಸ್ಟು ನಮಗೆ ಇವಾಗ ಒಂದೇ ಪೇಷಂಟ್ ಬರ್ತಾರೆ. ಒಂದೊಂದು ಸತಿ ಕಾಲಲ್ಲಿ ಗಾಯ ಇಟ್ಕೊಂಡು ಒಂದೇ ಪೇಷಂಟ್ ಬರ್ತಾರೆ. ಒಂದೇ ಪೇಷಂಟ್ ಬಂದಾಗ ನಾನು ನೋಡೋದೇ ಇಲ್ಲ. ಹೆಂಡತಿ ಆದರೂ ಇರಬೇಕು, ಮಗ ಆದರೂ ಇರಬೇಕು, ಅಥವಾ ತಂದೆ ತಾಯಿ ಆದರೂ ಇರಬೇಕು. ಒಬ್ಬ ಬುದ್ಧಿವಂತ ವ್ಯಕ್ತಿ
ರೋಗಿಯ ಜೊತೆಯಲ್ಲಿ ಬಂದರೆ ಮಾತ್ರ ನಾನು ಸಲಹೆ ಕೊಡೋದು, ಇಲ್ಲದಿದ್ದರೆ ಸಲಹೆನೇ ಇಲ್ಲ. ಅವ್ರಿಗೆ ನಾವು ಆವತ್ತಿನ ದಿವಸ ಹಿಂತಿರುಗಿಸಿ ನೀವು ನಾಳೆ ಬನ್ನಿ ಅಂತ ಹೇಳ್ತೀವಿ. ಒಂದು. ಎರಡನೇದು ಯಾಕೆ ಈ ಮಾತು ಹೇಳ್ತೀವಿ ಅಂದರೆ, ಕಾಲಲ್ಲಿ ಸ್ಪರ್ಶ ಇರೋದಿಲ್ಲ. ಎಲ್ಲ ಡಯಾಬಿಟಿಕ್ಸ್ಗೂ 5 ವರ್ಷ ಕಾಯಿಲೆ ಆಗಿದೆ ಅಂತ ಅನಿಸಿದ್ರೆ, ಮಧುಮೇಹ 5 ವರ್ಷದಿಂದ ಇದೆ ಅಂತ ಅನಿಸಿದ ತಕ್ಷಣ ಕಾಲಿನಲ್ಲಿ ಪೆರಿಫರಲ್ ನ್ಯೂರೋಪತಿ ಅಂತ ಅದರ ಜೊತೆಗೆ ಶುರುವಾಗುತ್ತದೆ. ಅದರಲ್ಲಿ ನಮಗೆ ಏನಾಗುತ್ತೆ ಅಂದರೆ, ಕಾಲಿನಲ್ಲಿ ಸ್ಪರ್ಶ ಗೊತ್ತಾಗಲ್ಲ, ನೋವು ಗೊತ್ತಾಗಲ್ಲ, ಬಿಸಿ ಗೊತ್ತಾಗಲ್ಲ, ತಣ್ಣನೆಯ ಅನುಭವ ಇರೋದಿಲ್ಲ. ಅವರು ಒಂಥರ ಒಂದು ಜೋಮು ಹಿಡಿದ ಕಾಲಿನ ಮೇಲೆ ನಡೆದಂಥ ಅನುಭವ. ಆಗ ಗಾಯ ಆದರೂ ಅವರಿಗೆ ಗೊತ್ತಾಗುವುದಿಲ್ಲ. ಗಾಯ ಆದ ಮೇಲೆ ನನಗೆ ನೋವಿಲ್ಲ ಅಂತ ಮೀಸೆನೂ ತಿರುತ್ತಾರೆ. ನಾನು ಬಿಸಿ ಕಲ್ಲಿನ ಮೇಲೆ ನಡೀತೀನಿ ಅಂತ ಮೀಸೆ ತಿರುತ್ತಾರೆ. ಗಾಯ ಆದ ಮೇಲೆ ಪಕ್ಕದವನು ಅಥವಾ ಮಗ ಆಗಲಿ ಹೆಂಡತಿಯಾಗಲಿ ಅದನ್ನು ನೋಡಿ ಅವರಿಗೆ ನೀವು ನೋಡಿಸ್ಕೋಬೇಕು ಅಂತ ಹೇಳಿದಾಗ ಮಾತ್ರ ಆಸ್ಪತ್ರೆಗೆ ಬರೋದು. ಸರ್, ಇವಾಗ ನಿಮ್ಮ ಹಾಸ್ಪಿಟಲ್ಗೆ ಬರುವಂಥವ್ರು ಪರ್ಟಿಕ್ಯುಲರಾಗಿ ನೀವು ಟ್ರೀಟ್ ಮಾಡುವಂಥದ್ದು ಈ ಕಾಲಲ್ಲಿ ಗಾಯ ಮಾಡಿಕೊಂಡು ಬರ್ತಾರಲ್ಲ ಅಂಥವ್ರು. ಸೊ ಇನ್ನೂ ಡಯಾಬಿಟಿಕ್ ಈಗ ತಾನೇ ಸ್ಟಾರ್ಟ್ ಆಗಿರುತ್ತೆ, ಅಂಥ ಪೇಷಂಟ್ಗಳನ್ನು ಕೂಡ ಟ್ರೀಟ್ ಮಾಡ್ತೀರಾ? ಕೆಲವು ಸತಿ ಏನು ಬಾಯಿಂದ ಬಾಯಿಗೆ ಹೇಳ್ಕೊಂಡು ಬರ್ತಾರೆ, ಸರ್ ನೀವು ಶುಗರ್ಗೆ ಚೆನ್ನಾಗಿ ನೋಡ್ತಿದ್ದೀರಾ, ಅದಕ್ಕೆ ನಾವು ಈಗಲೇ ಬಂದುಬಿಟ್ಟಿದ್ದೀವಿ, ನಮಗೆ ಅಡ್ವೈಸ್ ಬೇಕು ಅಂತ ಹೇಳ್ತಾರೆ. ನೋಡಿ, ಪ್ರತಿ ಸತಿನೂ ಯಾವುದಾದ್ರೂ ಒಂದು ಹೊಸ ಮಧುಮೇಹ ರೋಗಿ ಬಂದಾಗ ನಮಗೆ ಸುಮಾರು 1.5 hour ಬೇಕು ಅವ್ರಿಗೆ ಕೌನ್ಸ್ಲಿಂಗ್ ಮಾಡಬೇಕು ಅಂತ. ಸುಮ್ಮನೆ ಪ್ರಿಸ್ಕ್ರಿಪ್ಷನ್ ಬರೆದು ನಾವು ಕೊಡೋಕ್ಕಾಗೋದಿಲ್ಲ. ಅವ್ರಿಗೆ ವ್ಯಾಯಾಮದ ಬಗ್ಗೆ ತಿಳಿಸ್ಬೇಕು, ಪ್ಲಸ್ ಊಟದ ಬಗ್ಗೆ ತಿಳಿಸ್ಬೇಕು, ಪ್ಲಸ್ ಎಷ್ಟು ದಿವಸಕ್ಕೆ ಒಂದು ಸತಿ ಬಂದು ಟೆಸ್ಟ್ ಮಾಡ್ಕೊಳ್ಬೇಕು. ಈಗ ಸದ್ಯದಲ್ಲಿ RBS, FBS, PPBS ಅಂತ ತಕ್ಷಣ ಟೆಸ್ಟ್ ಮಾಡೋದು ಕೆಲಸ ಮಾಡೋದಿಲ್ಲ. ಅವರಿಗೆ 3 ತಿಂಗಳಿಗೊಂದು ಸತಿ HB1AC ಅಂತ ಒಂದು ಟೆಸ್ಟ್ ಇದೆ, ಅದನ್ನು ಮಾಡಿಸ್ಬೇಕು. ಇದನ್ನೆಲ್ಲ ಕೌನ್ಸ್ಲಿಂಗ್ ಮಾಡೋದಕ್ಕೆ ನಮ್ಗೆ ಸುಮಾರು 1.5 hour ಬೇಕಾಗುತ್ತೆ ಒಂದು ರೋಗಿಗೆ. ಇಲ್ಲಿಂದ ನಮಗೆ ಈಗ ಮಧುಮೇಹದ ರೋಗಿಗಳಿಗೆ ಗ್ಯಾಂಗ್ರೀನ್ ಆದಾಗ ಕಾಲಿನ ಗಾಯಗಳು ತುಂಬ ತಿಂಗಳುಗಳಿಂದ ವಾಸಿಯಾಗದೇ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ 2 ವಿಧವಾದ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡಿದ್ದೇವೆ. ಇದು ಹೊಸ ಆವಿಷ್ಕಾರ. 2005 ಆದಮೇಲೆ ಅಮೆರಿಕ ಹಾಗೂ ಇಂಗ್ಲೆಂಡ್, ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ HBOT ಅಂತ ಒಂದು ಚಿಕಿತ್ಸೆ ಶುರುವಾಯಿತು, ಹೈಪರ್ಬ್ಯಾರಿಕ್ ಆಕ್ಸಿಜನ್ ಥೆರಪಿ ಅಂತ. ನಮ್ಮ ಸುತ್ತಮುತ್ತಲು ಗಾಳಿನಲ್ಲಿರೋದು 21% ಆಕ್ಸಿಜನ್ ಮಾತ್ರ. ಈ ಗ್ಲಾಸ್ ಚೇಂಬರ್ ಒಳಗಡೆ ನಮಗೆ 100% ಆಕ್ಸಿಜನ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ 100% ಆಕ್ಸಿಜನ್ ಸಿಗುತ್ತೆ. ಈ 100% ಆಕ್ಸಿಜನ್ ಕೂಡ 2 atmospheric ಪ್ರೆಷರಲ್ಲಿ ಆ ಒತ್ತಡದಲ್ಲಿರುತ್ತೆ. ಆಚೆ ಕಡೆ ಅದನ್ನು ನಾವು 1 atmospheric ಪ್ರೆಷರ್ ಅಂತ ಹೇಳ್ತೀವಿ. ಒಳಗಡೆ ಜಾಸ್ತಿ ಒತ್ತಡದಲ್ಲಿ ಯಾವಾಗ ರೋಗಿಯು ಅದನ್ನು ಉಸಿರಾಡ್ತಾನೋ ಅವರ ಲಂಗ್ಸ್ನಲ್ಲಿ 100% ಆಕ್ಸಿಜನ್ ಹೋಗಿ ರಕ್ತದಲ್ಲಿ ವಿಲೀನವಾಗುತ್ತೆ. ಆ ರಕ್ತದಲ್ಲಿ ವಿಲೀನವಾದಾಗ ನಮಗೆ ಆ ಗಾಯದ ಕಡೆ ಆ ರಕ್ತ ಸಂಚರಿಸಿದಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು ಸಾಯುತ್ತೆ. ಆಗ ಆ ಸೂಕ್ಷ್ಮ ಜೀವಿಗಳು ಸತ್ತಾಗ ನಮಗೆ ಗ್ಯಾಂಗ್ರೀನ್ ಅದು ವಾಸಿಯಾಗುತ್ತಾ ಬರುತ್ತೆ. ಬೆಂಗಳೂರಿನಲ್ಲೂ ಒಂದು 7 ಕಡೆ ಇದೆ, ಕರ್ನಾಟಕದಲ್ಲಿ ನಮ್ಮದು 8ನೇದು ಅಂತ ಹೇಳ್ಬೋದು. ಈಗ ಇದರ ಬಗ್ಗೆ ಸ್ಟಡೀಸ್ ಕೂಡ ನಡೀತಾ ಇದೆ, ಎಲ್ಲ ಕಡೆ ರಿಸರ್ಚ್ ಸ್ಟಡೀಸ್ ನಡೀತಾ ಇದೆ. ಆಲ್ ಓವರ್ ಇಂಡಿಯಾ ನಮಗೆ ಸುಮಾರು ಒಂದು 150 ಕಡೆ ಈ HBOT ಮಿಷನ್ ಇರೋದು ನಮಗೆ ವಿಷಯ ತಿಳಿದು ಬಂದಿರುತ್ತೆ. ಪ್ಲಸ್ 1 ಸೆಷನ್ 2 ಸೆಷನ್ ಕೆಲಸ ಮಾಡೋದಿಲ್ಲ. ಇದಕ್ಕೆ ಮಿನಿಮಮ್ ಒಂದು 15 ಬಾರಿ ಒಳಗಡೆ ಹೋಗಿ ಬರಬೇಕು. ನಾವು ಈ ವ್ಯವಸ್ಥೆಯನ್ನು ಒಳರೋಗಿಗಳಿಗೆ ಮಾತ್ರ ಸೀಮಿತವಾಗಿ ಇಟ್ಟಿದ್ದೇವೆ. ಎಲ್ಲಿ ಅವರಿಗೆ ಕಾಲನ್ನ ತೆಗಿಬೇಕು ಅಂತ ಹೇಳಿರ್ತಾರೋ ಅವರು ಕಾಲನ್ನ ತೆಗೆಸ್ಕೊಳ್ಳೋದು ಬದಲು ನಾವು ಈ ಚಿಕಿತ್ಸೆನ ಮಾಡಿಕೊಂಡು ಕಾಲನ್ನ ಕಾಪಾಡ್ಕೋಬೇಕು ಅನ್ನೋರಿಗೆ ಇಲ್ಲಿ ಬರ್ತಾ ಇರೋದು. ಈಗ ನೀವು ನೋಡಿರ್ಬೋದು, ಪೇಷಂಟ್ನ ರೋಗಿನ ಒಳಗಡೆ ತಳ್ಳಿಬಿಟ್ಟು ಒಂದು ಡೋರ್ ಲಾಕ್ ಆಯಿತು. ಡೋರ್ ಲಾಕ್ ಆದಮೇಲೆ ಒಳಗಡೆ ನೋಡಿ ಅಲ್ಲಿ ಪೈಪ್ಸ್ ಇದೆ, ಅಲ್ಲಿ ಆಕ್ಸಿಜನ್ ಇನ್ಲೆಟ್ ಔಟ್ಲೆಟ್ ಪ್ಲಸ್ ಪ್ರೆಷರ್ ಮಾನಿಟರ್ ಇದೆ. ನಾನು ಹೇಳಿದಾಗ್ತಾ ಇದ್ದಲ್ಲ, ಅಲ್ಲಿಂದ ಆಕ್ಸಿಜನ್ನು ಮಿಷಿನ್ ಒಳಗಡೆ ಬರುತ್ತೆ. ಆಮೇಲೆ ಪ್ರೆಷರ್ ಕ್ರಿಯೇಷನ್ನು ಈ ಮಿಷಿನಲ್ಲೇ ಇರುತ್ತೆ. ನೋಡಿ, ಈಗ ನಾವೆಲ್ಲ ನಿಂತ್ಕೊಂಡಿದ್ದೀವಿ, ಇಲ್ಲಿ ನಮ್ಮ ಸುತ್ತಮುತ್ತಲೂ ಗಾಳಿ ಇದೆ. ಇದು ಯಾವ ಒತ್ತಡದಲ್ಲಿರುತ್ತೆ ಎಂದರೆ ನಮ್ಮ ಫಿಸಿಕ್ಸ್ ವಿಜ್ಞಾನದ ಪ್ರಕಾರ 1 atmosphere ಅಂತ ಹೇಳ್ತೀವಿ. ಈ HBOT ಮಿಷಿನ್ನ ವಿಶೇಷತೆ ಏನು ಅಂದರೆ, ಒಳಗಡೆ ಮನುಷ್ಯ ಹೋದ ಮೇಲೆ ಅಥವಾ ಡಯಾಬಿಟಿಕ್ ರೋಗಿ ಹೋದ ಮೇಲೆ ಈ ಒತ್ತಡ 1.5ರಿಂದ 2ರಷ್ಟಾಗುತ್ತೆ. ಆ ಒತ್ತಡವನ್ನು ರೋಗಿಗೆ ಅದನ್ನು ಸೆನ್ಸ್ ಮಾಡೋದಕ್ಕಾಗೋದಿಲ್ಲ. ಅವ್ರಿಗೆ ಒಂದು TV ಕೊಟ್ಟಿರ್ತೇವೆ, ಒಂದು ಹಾಡು ಹಾಕಿರ್ತೀವಿ, 5 ನಿಮಿಷಕ್ಕೂ ನಾವು ಮಾತಾಡಿಸ್ತಾ ಇರ್ತೀವಿ. ಈಗ ನೋಡಿ, ಇಲ್ಲೊಂದು ಮೈಕ್ ಇದೆ. ಹೇಗಿದ್ದೀರಾ? ಈಗ ನೀವು ಕೈ ಮೇಲೆ ಎತ್ತಿ ನಗಬೇಕು ಸ್ವಲ್ಪ.
ನಗಿ ಹಿಂಗೆ ಕೈ ಮೇಲೆ. ಓಕೆ. ಹಾಗೆ ನಾವು ಪ್ರತಿ 5 ನಿಮಿಷಕ್ಕೆ ಒಂದು ಬಾರಿ ಆ ಮುಖಚರ್ಯೆಯನ್ನು ನೋಡಿ ಅವಾಗ ಫೀಡ್ಬ್ಯಾಕ್ ತಗೊಳ್ತೇವೆ. ಆಮೇಲೆ ಪ್ರೆಷರ್ ಇನ್ಕ್ರೀಸ್ ಮಾಡೋವಾಗ ಪ್ರತಿ 5 ನಿಮಿಷಕ್ಕೆ ಅವ್ರ ನಗುಮುಖ ಇರಬೇಕು. ನಗುಮುಖ ಇಲ್ಲದೇ ಇದ್ದಲ್ಲಿ ನಾವು ಅವ್ರಿಗೆ ಪ್ರೆಷರ್ ಇನ್ಕ್ರೀಸ್ ಮಾಡೋದಿಲ್ಲ. ಪ್ಲಸ್ ನಾನು ಹೇಳ್ದಂಗೆ ನಾವು 100% ಆಕ್ಸಿಜನ್ ರಕ್ತದಲ್ಲಿ ವಿಲೀನವಾಗಿ ರಕ್ತದಲ್ಲಿ ಮಿಕ್ಸ್ ಆಗಿ ಪ್ಲಾಸ್ಮಾನಲ್ಲೂ ಮಿಕ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಲಾಸ್ಮಾನಲ್ಲಿ ಮಿಕ್ಸ್ ಆಗಿ ಆ ಗಾಯದ ಕೊನೆಗೆ ನುಗ್ಗಿ ಅಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ನಾಶ ಮಾಡುತ್ತೆ. ಅಲ್ಲಿಗೆ 100% ಆಕ್ಸಿಜನ್ ರಕ್ತದ ಮೂಲಕನೇ ಕೊಡುತ್ತೆ. ನೋಡಿ, ಇಲ್ಲಿ ಗಾಳಿ ನಿಮಿಷಕ್ಕೆ 103 ಲೀಟ್ರ್ ಹೋಗ್ತಾ ಇದೆ. ನಿಮಿಷಕ್ಕೆ 103 ಲೀಟ್ರ್. ಒಂದೊಂದು ಸತಿ ಬೆವರು ಬರುತ್ತೆ ಪೇಷಂಟ್ಗೆ. ಆವಾಗ ಇದನ್ನು 125 ಲೀಟ್ರ್ ಮಾಡ್ತೀವಿ ಅಥವಾ 150 ಲೀಟ್ರ್ ಮಾಡ್ತೀವಿ. ಇಲ್ಲಿ ವೇಳೆ ನೋಡಿಸುತ್ತೆ. ಫಸ್ಟೇ ನಾವು ಫಿಕ್ಸ್ ಮಾಡ್ತೀವಿ. 15 ನಿಮಿಷ ಮಾಡಬೇಕಾ, 30 ನಿಮಿಷ ಮಾಡಬೇಕಾ, 45 ನಿಮಿಷ ಮಾಡಬೇಕಾ. ಮೊದಲನೇ ದಿವಸ, 2ನೇ ದಿವಸ 15 ನಿಮಿಷ 20 ನಿಮಿಷ ಸಾಕು. 3ನೇ ದಿವಸದಿಂದ 45 ನಿಮಿಷಕ್ಕೆ ಹೋಗ್ತೀವಿ. ಇಲ್ಲಿ ಒತ್ತಡ, ಒಳಗಡೆ ಗಾಳಿಯ ಒತ್ತಡನ ನೋಡಿಸುವಂಥ ಪ್ಯಾರಾಮೀಟರ್ಸ್ ನೋಡಿ. ಇದು 1.50 ಅಂತಿದೆ. ಇಲ್ಲಿ ನಾವು ಪ್ರೆಸ್ ಮಾಡಿದಾಗ ಇದನ್ನು ಇವಾಗ 1.60 ಮಾಡ್ಬೋದು. ಈಗ 1.60ನಲ್ಲಿ ನಗುಮುಖ ಇದೆಯಾ ಇಲ್ವಾ ಅಂತ ಗಮನಿಸ್ತೀವಿ. ನಗುಮುಖ ಇದ್ದಾಗ ನಾಳೆ 1.70 ಹೋಗ್ತೀವಿ. ಆಕ್ಸಿಜನ್ ಪ್ರೆಷರ್ ಜಾಸ್ತಿ ಆದಾಗ ಕೆಲವು ಇಂಡಿಕೇಶನ್ಸಲ್ಲಿ ಕಿವಿ ಪ್ರಾಬ್ಲಮ್ ಇರೋರು, ಕಿವಿನಲ್ಲಿ ಕೀವ್ಸೋಗೋರು, ಕಿವಿನಲ್ಲಿ ಏನಾದ್ರು ನೋವಿದ್ದವ್ರಿಗೆ ನಾವು ಬೇಡ ಅಂತ ಹೇಳ್ತೀವಿ. ಒಂದು. ಎರಡನೇದು ಲಂಗ್ಸ್ ಪ್ರಾಬ್ಲಮ್ಸ್, ಎಂಫೈಸಿಮಾ ಅಂತ ಹೇಳ್ತೀವಿ, COPD ಅಂತ ಹೇಳ್ತೀವಿ. ಕೆಲವು ಹಾರ್ಟ್ ಪ್ರಾಬ್ಲಮ್ಸ್, ಅವಕ್ಕೂ ಬೇಡ ಅಂತ ಹೇಳ್ತೀವಿ. ಬಟ್ ಹೇಗೆ ನಾವು ಅದನ್ನು ನಿರ್ಧಾರ ಮಾಡ್ತೀವಿ? ಮೊದಲನೇ ದಿವಸ, 2ನೇ ದಿವಸ ಅವ್ರನ್ನ ಮಾತಾಡಿಸ್ಕೊಂಡು ಅವರು ಮೆಟ್ಲು ಹತ್ತೋ ಕೆಪಾಸಿಟಿ ಇರಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಮೆಟ್ಲು ಹತ್ತೋದು. ಒಂದು ನಗುಮುಖ ಇದ್ದಾಗ ನಾವು ಅದನ್ನು ಒಳಗಡೆ ತೆಗೆದುಕೊಂಡು ನಾವು ಚಿಕಿತ್ಸೆ ಮಾಡ್ತಾಯಿದ್ವಿ. ಈ ವ್ಯಕ್ತಿ ಬಂದು ಮಂಡ್ಯದಿಂದ ಬಂದಿದ್ದಾರೆ. ಮಂಡ್ಯದಿಂದ ಕೋಲಾರ ಬಂದು ಸುಮಾರು 200 ಕಿಲೋಮೀಟ್ರ್. ಆ 200 ಕಿಲೋಮೀಟ್ರು ಬೆಂಗಳೂರನ್ನ ದಾಟಿ ಬಂದಿರಬೇಕು ಅಂದರೆ ಅವ್ರಿಗೊಂದು ನಂಬಿಕೆ. ಆ ನಂಬಿಕೆಯಿಂದ ದೇವರ ಆಶೀರ್ವಾದದಿಂದ ಒಳ್ಳೆಯದಾಗ್ತದೆ. ಇದರ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾರ್ವಜನಿಕರು ಡಯಾಬಿಟಿಕ್ ಗ್ಯಾಂಗ್ರೀನ್ ರೋಗಿಗಳು ಬರುತ್ತಿದ್ದಾರೆ. ನಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗೋವಾದಿಂದ ಬಂದಿದ್ದರು. ಗೋವಾದಿಂದ ಸುಮಾರು 3 ವರ್ಷದಿಂದ ಬಂದಿದ್ದರು. ಬಟ್ ಅವರು ಸಕ್ಸಸ್ ಮಾಡಿದ್ವಿ. ಮೈಸೂರಿಂದ ಬಂದಿದ್ದಾರೆ, ಹಿಂದೂಪುರದಿಂದ ಬಂದಿದ್ದಾರೆ, ಈ ಕಡೆ ಹೊಸೂರಿಂದ ಬಂದಿದ್ದಾರೆ, ಚಿತ್ತೂರಿಂದ ಬಂದಿದ್ದಾರೆ. ಸುಮಾರು ಇಲ್ಲಿಂದ ಒಂದು 100 ಕಿಲೋಮೀಟರ್ ಆಚೆ ಕಡೆಯಿಂದನೂ ರೋಗಿಗಳು ಬಂದಿರುತ್ತಾರೆ. ಇವಾಗ ಸರ್ ಶುಗರ್ ಬಂದಿರುತ್ತೆ. ಶುಗರ್ ಬಂದಾಗ ಡಯಟ್ ಮಾಡಬೇಕು, ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲದನ್ನು ಕೂಡ ತೊಗೋಬೇಕು. ಅದಾಗಿ ಶುಗರ್ ಇನ್ನೂ ಕೂಡ ತುಂಬ ವರ್ಷಗಳಿದ್ದ ಮೇಲೆ ಕಾಲಲ್ಲಿ ಗಾಯ ಆಗಿ ಗ್ಯಾಂಗ್ರೀನ್ ಶುರುವಾಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಪೇಷಂಟ್ಸ್ ಬಂದಾಗ ನಿಮ್ಮ ಹತ್ರ, ಸೊ ಈಗ ಅರ್ಧ ಕೊಳ್ತೋಗಿರುತ್ತೆ ಅಂದ್ಕೊಳ್ಳಿ, ಅದನ್ನು ನೀವು ಕಟ್ ಮಾಡ್ತೀರಾ ಅಥವಾ ಅದಕ್ಕೂ ಟ್ರೀಟ್ಮೆಂಟ್ ಮಾಡ್ತೀರಾ ಸರ್? ನೋಡಿ, ಪೂರ್ತಿ ಕೊಳ್ತೋದಾಗ ಅದನ್ನು ತೆಗಿಬೇಕು. ಇಲ್ಲಿವರೆಗೂ ಕೊಳ್ತಿದೆ ಅಂತ ಇಟ್ಕೊಳ್ಳಿ. ಯೂಶಲಿ ನಾವು ಸೇಫ್ ಲೈನ್ ಅಂತ ಹೇಳ್ತೀವಿ. ಸೇಫ್ ಲೈನ್ ಬಂದು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಇಷ್ಟು ಕಟ್ ಮಾಡ್ತಾರೆ. ನಮ್ಮ ಈ ಹೊಸ ಆವಿಷ್ಕಾರಗಳಿಂದ ಗ್ಯಾಂಗ್ರೀನ್ ಪಾರ್ಟ್ ಮಾತ್ರ ಹೋಗಬಹುದು ಒಂದು, ಅಥವಾ ಇದರಲ್ಲಿ ನಮಗೆ ಒಂದು 40% ಹೋಗಿದೆ, ಇಲ್ಲಿ ನಮಗೆ ಒಂದು 60% ಚೆನ್ನಾಗಿದೆ ಅಂದಾಗ ಇದನ್ನು ಉಳಿಸ್ಬೋದು. ಬಟ್ ಪೂರ್ತಿ ಹೋದಾಗ ತುಂಬ ಕಷ್ಟ ಆಗುತ್ತೆ. ಈಗ ನಾವು ನಮ್ಮ ಆಪರೇಷನ್ ಥಿಯೇಟರ್ ಒಳಗಡೆ ಬಂದಿದ್ದೇವೆ. ಇಲ್ಲಿ ಆಪರೇಷನ್ ಒಂದು ಪ್ರೊಸೀಜರ್ ನಡೆಯೋದಕ್ಕೆ ಮುಂಚೆ ಈ ಕಂಪಾರ್ಟ್ಮೆಂಟ್ ಇರುತ್ತೆ. ಈ ಕಂಪಾರ್ಟ್ಮೆಂಟಲ್ಲಿ ನೋಡಿ, ಇಲ್ಲಿ ಹಸಿರು ಬಣ್ಣದ ಬಟ್ಟೆಗಳಿರುತ್ತೆ. ಇದೆಲ್ಲ ಶುದ್ಧವಾಗಿ ನಾವು ಆಟೋಕ್ಲೇವ್ನಲ್ಲಿ 125 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದನ್ನು ಬಿಸಿ ಮಾಡ್ತೇವೆ. ಈ ಬಿಸಿ ಮಾಡಿದಾಗ ಎಲ್ಲ ಕ್ರಿಮಿಗಳು ನಾಶವಾಗುತ್ತೆ. ಆ ನಾಶವಾದ ಮೇಲೆ ಅಲ್ಲಿಂದ ತೆಗೆದು ನಾವು ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು. ಹಾಗೂ ನಾವು ಈ ಬಟ್ಟೆಗಳಲ್ಲಿ ಒಳಗಡೆ ಬರುವಂಗೆ ಹಾಗೆ ಇಲ್ಲ, ಬಂದರೆ ಅದು ತಪ್ಪಾಗುತ್ತೆ. ಇವತ್ತಿನ ದಿವಸ ಯಾವುದು ಶಸ್ತ್ರಚಿಕಿತ್ಸೆ ಇಲ್ಲದಿರುವುದರಿಂದ ನಾವು ಒಳಗಡೆ ಬಂದಿದ್ದೇವೆ. ಹಾಗೂ ನೋಡಿ, ಅಲ್ಲಿ ಕಾಣಿಸುತ್ತೆ ನಮಗೆ ಆಟೋಕ್ಲೇವ್ ಸ್ಟೀಲ್ ಬಿನ್ಸ್. ಆಟೋಕ್ಲೇವ್ ಸ್ಟೀಲ್ ಬಿನ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ನಮಗೆ ಬೇಕಾದ ವಸ್ತುಗಳನ್ನೆಲ್ಲ ಇಟ್ಟು ಅದನ್ನ ಶುದ್ಧೀಕರಿಸಿ ಉಪಯೋಗಿಸಬೇಕಾಗುತ್ತೆ. ಇಷ್ಟು ಶುದ್ಧತೆ ಕಾಪಾಡಿದಾಗ ಮಾತ್ರ ರೋಗಿಗೆ ಫಲಿತಾಂಶ, ರೋಗಿಯ ಮುಖದಲ್ಲಿ ನಗು, ರೋಗಿಗೆ ಶಸ್ತ್ರಚಿಕಿತ್ಸೆಯ ನಂತರ ಯಾವುದೂ ತೊಂದರೆಗಳಾಗದೆ ಚೆನ್ನಾಗಾಗುತ್ತೆ. ಇದು ನಮ್ಮ OT. ಇಲ್ಲಿ ನಮ್ಮ ಸಾರ್ವಜನಿಕರು ನಾನಾ ತೊಂದರೆಗಳಿಗೆ
ಶಸ್ತ್ರಚಿಕಿತ್ಸೆಗೆ ಅಂತ ಬಂದಾಗ ನಾವು ಈ ಓ ಟಿಯನ್ನು ಉಪಯೋಗಿಸ್ಕೊಳ್ತೇವೆ. ನೋಡಿ, ನಾವು 8 ವರ್ಷಗಳಿಂದ ಕಾಲು ಗ್ಯಾಂಗ್ರೀನ್ ಪೇಷಂಟ್ಗಳನ್ನ ಓ ಟಿ ಒಳಗಡೆ ನಾವು ಮಾಡ್ತಾ ಇಲ್ಲ. ತುಂಬ ಮೇಜರ್ ಇದ್ದರೆ ಮಾತ್ರ, ಮೇಜರ್ ಸರ್ಜರೀಸ್ ಮಾತ್ರ ನಾವು ಓ ಟಿ ಒಳಗಡೆ ತೆಗೆದುಕೊಳ್ತೇವೆ. ಇಲ್ಲಿ ಡೆಲಿವರೀಸ್ ನಡೆಯುತ್ತೆ, ಸಿಸೇರಿಯನ್ ನಡೆಯುತ್ತೆ, ರೆಗ್ಯುಲರ್ CA ಕ್ಯಾನ್ಸರ್ ಚಿಕಿತ್ಸೆಗಳು ಕೆಲವು ನಡೆದಿವೆ. ಎಲ್ಲ ತರಹದ ಶಸ್ತ್ರಚಿಕಿತ್ಸೆಗಳು ನಡೆಯುವಂತಹ ಸ್ಥಳ. 70% ಕೇಸುಗಳಲ್ಲಿ ನಾವು ಮೈನರ್ ಓ ಟಿಯನ್ನೇ ಉಪಯೋಗಿಸ್ತೀವಿ. ಯಾಕೆಂದರೆ ಅದು ಸೆಪ್ಟಿಕ್ ಇರುವಂಥ ಗಾಯಗಳನ್ನ ರೆಗ್ಯುಲರ್ ಓ ಟಿಗೆ ನಾವು ತೆಗೆದುಕೊಂಡಾಗ ಇಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಇದು ಕ್ಲೀನ್ ಓ ಟಿ. ಇವಾಗ ಎಷ್ಟೊಂದು ಜನ ಕಾಲು ಕಳ್ಕೊಂಡಿರೋರು ಇದ್ದಾರೆ. ನಿಮ್ಮ ಆಸ್ಪತ್ರೆಗೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ಆ ಕೊಳೆತಂತಹ ಕಾಲು ಕೊಳಿದೇ ಇರೋ ಥರ ಕಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡದೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀರಿ. ಅದು ಏನು ಟ್ರೀಟ್ಮೆಂಟು ಆ್ಯಂಡ್ ಹೇಗೆ ಕೊಡ್ತೀರಾ? ಸುಮಾರು ನಾವು 2014ರಿಂದ ನಾವು ಈ ಚಿಕಿತ್ಸೆಯಲ್ಲಿ ಮುಳುಗಿ ಹೋದ್ವಿ. ಗ್ಯಾಂಗ್ರೀನ್ ಆದಾಗ ಪಾದ ತೆಗೆಯಬಾರದು ಅಥವಾ ಬೆರಳುಗಳನ್ನು ತೆಗೆಯಬಾರದು ಅಂತ ನಮ್ಮ ಉದ್ದೇಶವಾಗಿತ್ತು. ಸುಮಾರು 9 ವರ್ಷದಿಂದ ಇದರ ಹಿಂದೆ ನಾವು ತುಂಬ ಸ್ಟಡಿಗಳನ್ನು ಮಾಡಿ, ರಿಸರ್ಚ್ಗಳನ್ನು ಮಾಡಿ ನಾವು ಒಂದು ಮಟ್ಟಕ್ಕೆ ಬಂದಿದ್ದೇವೆ. ಈ ರಿಸರ್ಚ್ ಮಾಡುವಾಗ ನಮಗೆ ಮ್ಯಾಗಟ್ ಥೆರಪಿ ಅನ್ನೋ ಒಂದು ಹೊಸ ಚಿಕಿತ್ಸೆಯ ಅನುಭವಕ್ಕೆ ನಾವು ಬಂದರು. ಅದರಲ್ಲಿ ಮ್ಯಾಗಟ್ ಅಂದರೆ ಏನು ಅಂದರೆ, ಒಂದು ನೀವು ಮಾವಿನಣ್ಣಲ್ಲಿ ನೋಡಿರ್ತೀರ ಕೀಟ. ಮಾವಿನಣ್ಣು ಕೊಳ್ತೋದಾಗ ಒಂದು ಚಿಕ್ಕ ಕೀಟ ಇರುತ್ತೆ. ಆ ಕೀಟ ಮಾವಿನಣ್ಣಲ್ಲಿ ಕೊಳ್ತೋಗಿರೋ ಭಾಗನ ತಿಂತಾ ಇರುತ್ತೆ. ಹಾಗೆ ನಮಗೂ ಕೊಳೆತ ಭಾಗ ಬಂದಾಗ, ಅಂದರೆ ಗ್ಯಾಂಗ್ರೀನ್ ಆದಾಗ, ಅದರಲ್ಲಿ ನಾವು ಕೆಲವು ವಿಶೇಷವಾದ ನೊಣಗಳಿಂದ ಉತ್ಪತ್ತಿಯಾದ ಹುಳಗಳನ್ನು ಬಿಟ್ಟಾಗ ಅದು ಕೆಟ್ಟ ಹೋಗಿರೋ ಮಾಂಸ ಮಾತ್ರ ತಿನ್ನೋದು, ಒಳ್ಳೆಯ ಮಾಂಸವನ್ನು ತಿನ್ನೋದಿಲ್ಲ. ಇದ್ರ ಬಗ್ಗೆ ಅಮೆರಿಕಾನಲ್ಲಿ, ಇಂಗ್ಲೆಂಡಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುತ್ತಾರೆ. ಆ ಪ್ರಾಕ್ಟೀಸ್, ಆ ಚಿಕಿತ್ಸೆ ನಮ್ಮ ದೇಶದಲ್ಲಿ ಲಭ್ಯ ಇರೋದಿಲ್ಲ. ಯಾವಾಗ ಈ ಲಭ್ಯ ಇಲ್ಲದೆ ಇರೋ ಚಿಕಿತ್ಸೆಯಿಂದ ಪ್ರತಿ 3 ನಿಮಿಷಕ್ಕೆ ನಮ್ಮ ದೇಶದಲ್ಲಿ ಒಂದು ಕಾಲು ತೆಗೆದು, ಅಂದರೆ ಜನಸಂಖ್ಯೆ 140 ಕೋಟಿ ಜನಸಂಖ್ಯೆಯ ದೇಶ ನಮ್ಮದು. ಈ 140 ಕೋಟಿಯ ಜನಸಂಖ್ಯೆಯ ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ, ಯಾವುದೋ ಒಂದು ಸಿಟಿನಲ್ಲಾಗಲಿ, ಡಿಸ್ಟಿಕ್ಕಲ್ಲಾಗಲಿ, ಅಂಕಿ ಅಂಶಗಳ ಪ್ರಕಾರ ಪ್ರತಿ 3 ನಿಮಿಷಕ್ಕೆ ಒಂದು ಕಾಲು ತೆಗೆಯುತ್ತಾರೆ. ಅಂದರೆ ಸುಮಾರು ಪ್ರತಿ ದಿವಸ 1500 ಕಾಲು ತೆಗೆಯುತ್ತಾರೆ. ಡಯಾಬಿಟಿಕ್ ಫುಟ್ ಅಲ್ಸರ್ನ ಅಂಕಿ ಅಂಶಗಳು ನಮ್ಮ ಕೋಲಾರ್ನಲ್ಲಿ ಈಗ ಸುಮಾರು ನಾವು 8 ವರ್ಷಗಳಿಂದ ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ನಮಗೆ ಒಂದು ಪೇಟೆಂಟ್ ಕೂಡ ಸಿಕ್ಕಿದೆ. ನಮ್ಮ ಪೇಟೆಂಟ್ ಹೇಗೆ ಅಂದರೆ, ಈಗ ಒಂದು ಜಾತಿಯ ನೊಣ, ಆ ನೊಣದ ಜಾತಿಯ ಹೆಸರು ಬಂದು ಕ್ರೈಸೋಮಿಯಾ ಮೆಗಾಸೆಫಲಾ ಅಂತ. ಅದನ್ನು ನಾವು ಬ್ರೀಡ್ ಮಾಡಿ ಅದರಿಂದ ತೆಗೆದ ಎಗ್ಸ್ನ ನಾವು ಲಾರ್ವಾ ಮಾಡಿ, ಅಥವಾ ಎಗ್ಸ್ನೇ ನಾವು ಬ್ಲೂ ಎಗ್ಸ್ ಅಂತ ಮಾಡಿದ್ವಿ. ಆ ಬ್ಲೂ ಎಗ್ಸ್ ಅನ್ನೋದಕ್ಕೆ ನಮಗೆ ಭಾರತ ಸರ್ಕಾರ ನಮಗೆ ಪೇಟೆಂಟ್ಸ್ ಕೊಟ್ಟಿದೆ. ಸುಮಾರು ಮೇ ತಿಂಗಳಲ್ಲಿ ನಮಗೆ ಪೇಟೆಂಟ್ ಬಂತು. ಪೇಟೆಂಟ್ ವಿಚಾರವಾಗಿ ನಾವು 2 ಕಡೆ ಕಾನ್ಫರೆನ್ಸ್ ಮಾಡಿದ್ವಿ. RSSDI ಕಾನ್ಫರೆನ್ಸ್ ಕೊಚ್ಚಿನಲ್ಲಿ ನಡೀತು. ಆಮೇಲೆ DFSI ಕಾನ್ಫರೆನ್ಸ್. DFSI ಅಂದರೆ ಡಯಾಬಿಟಿಕ್ ಫುಡ್ ಸೊಸೈಟಿ ಆಫ್ ಇಂಡಿಯಾ, RSSDI ಅಂದರೆ ರಿಸರ್ಚ್ ಸೊಸೈಟಿ ಫಾರ್ ಸ್ಟಡಿ ಆಫ್ ಡಯಾಬಿಟಿಸ್ ಮಿಲಿಟಸ್ ಇನ್ ಇಂಡಿಯಾ. 2 ಕಡೆಯೂ ಸುಮಾರು 800 ದೇಶಾದ್ಯಂತ ಡಾಕ್ಟರ್ಗಳು ಬಂದಿದ್ದರು, ಎಲ್ಲ ಸರ್ಜನ್ಸ್ ಬಂದಿದ್ದರು, ಫಿಸಿಷಿಯನ್ಸ್ ಬಂದಿದ್ದರು. ಅವ್ರ ಮುಂದೆ ನಾವು ಇದನ್ನ ಓರಲ್ ಪ್ರೆಸೆಂಟೇಷನ್ ಮಾಡಿದ್ವಿ. ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಈ ವಿಷಯದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವು ನಾನಾ ವೈದ್ಯರುಗಳೇ ಇದರ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅಂತಲೂ ಇದ್ದೀವಿ. ಇದರಿಂದ ನಮಗೆ ಶಾತವಾರು ಒಂದು 25-30% ಆಂಪ್ಯುಟೇಷನ್ಸ್ನ ಕಡಿಮೆ ಆಗಬಹುದು ಅಂತ ಒಂದು ನಂಬಿಕೆ ಇದೆ. ನೊಣಗಳಿಂದ ಉತ್ಪತ್ತಿಯಾದ ಎಗ್ ಅಂತ ಹೇಳಿ, ಎಗ್ಸ್ನ ಸಪ್ರೇಟ್ ಮಾಡಿ ಅದನ್ನು ತೊಳಿಬೇಕು. ಅದರಲ್ಲಿ ಯಾವ ಬ್ಯಾಕ್ಟೀರಿಯಾನೂ ಇರಬಾರ್ದು. ನಾನು ಹೇಳಿದಾಗ ಮೊಟ್ಟೆ, ನೊಣಗಳಿಂದ ಹುಟ್ಟಿ ಬರುವಂತಹ ಮೊಟ್ಟೆಗಳನ್ನು ಯೂಸ್ ಮಾಡ್ತೇವೆ. ಇಲ್ಲಿ ನಾವು ಉಪಯೋಗಿಸ್ತಾ ಇರೋದು ಒಂದು ಪ್ರಭೇದದ ನೊಣದ ಜಾತಿಯ ಮೊಟ್ಟೆಗಳನ್ನ, ಅಂದರೆ ಮೊಟ್ಟೆಗಳು ಒಡೆದು ಅದರಿಂದ ಬರುವಂತಹ ಲಾರ್ವಾ ಅಥವಾ ಹುಳ ಅಂತ ಹೇಳ್ಬೋದು, ಮ್ಯಾಗಟ್ ಅಂತ ಹೇಳ್ಬೋದು, ಮ್ಯಾಗಟ್ ಥೆರಪಿ ಅಂತ ಹೇಳ್ಬೋದು. ನಾವು ಉಪಯೋಗಿಸ್ತಾ ಇರುವಂತಹ ನೊಣದ ಪ್ರಭೇದದ ಹೆಸರು ಬಂದು ಕ್ರೈಸೋಮಿಯಾ ಮೆಗಾಸೆಫಲಾ. ಇದು ಎಂಟಮಾಲಜಿ, ಕೀಟಶಾಸ್ತ್ರದ ಪ್ರಕಾರ ಈ ನೊಣದ ಪ್ರಭೇದದ ಹೆಸರು. ಇದನ್ನು ನಾವು ನಮ್ಮ ಇನ್ಸೆಕ್ಟ್ರಿ ಚಿಕಿತ್ಸೆ ಮ್ಯಾಗಟ್ಸಿಂದ ಹೆಂಗಾಗುತ್ತೆ ಅಂತ ನೀವು ಕೇಳ್ತೀರ. ನೋಡಿ, ರೆಗ್ಯುಲರ್ ಟ್ರೀಟ್ಮೆಂಟ್ನಲ್ಲಿ ಸರ್ಜನ್ನು ಏನು ಮಾಡ್ತಾರೆ ಅಂದರೆ, ಕೊಳ್ತೋಗಿರೋ ಟಿಶ್ಯೂನ ಸ್ಕ್ಯಾಲ್ಪೆಲ್ ಅಂದರೆ ಫೈನ್ ಬ್ಲೇಡಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ನಮ್ಮ ಕಣ್ಣು
ಅಷ್ಟು ಸೂಕ್ಷ್ಮ ಇಲ್ಲ. ನಾವು ಕಟ್ ಮಾಡುವಾಗ ಕೊಳ್ತೋಗಿರೋದು ಕಟ್ ಮಾಡ್ತೀವಿ, ಪಕ್ಕದಲ್ಲಿರೋ ಚೆನ್ನಾಗಿರೋದು ಕಟ್ ಮಾಡ್ತೀವಿ. ಹೀಗಾದಾಗ ಕೆಲವು ಬಾರಿ ಎಲ್ಲ ಸರ್ಜರಿಗಳು ಹಾಗಾಗೋದಿಲ್ಲ. ಕೆಲವು ಬಾರಿ ಮಾತ್ರ ನಮ್ಮ ಸ್ಕಾಲ್ಪೆಲ್ ಅಥವಾ ನಮ್ಮ ಬ್ಲೇಡ್ ಎಕ್ಸಾಕ್ಟ್ ಆಗಿ ಕೊಳ್ತಿರೋದನ್ನ ತೆಗಿಯೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಮ್ಯಾಗೆಟ್ಸ್ನ ಯೂಸ್ ಮಾಡಬೇಕು. ಮ್ಯಾಗೆಟ್ಸ್ಗೆ ಪಾಶ್ಚಾತ್ಯ ದೇಶಗಳಲ್ಲಿ ಮೈಕ್ರೋ ಸರ್ಜನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಮೈಕ್ರೋ ಸರ್ಜನ್ಸ್ ಅಂದ್ರೆ ಹೇಳಿದಾಗ 0.1 mm ಶಾರ್ಪ್ನೆಸ್ಸಲ್ಲಿ ಅದು ಕೊಳ್ತೋಗಿರೋದು ಮಾತ್ರ ತೆಗೆಯುತ್ತೆ. ಪಕ್ಕದಲ್ಲಿರೋ ಒಳ್ಳೆ ಅಂಗಾಂಶ ಅಥವಾ ಮಾಂಸನ ಅದು ಮುಟ್ಟೋದಿಲ್ಲ. ಅದನ್ನು ಇನ್ನೊಂದು ಪದದಲ್ಲಿ ಹೇಳಬೇಕು ಅಂದರೆ ಗ್ರ್ಯಾನ್ಯುಲೇಷನ್ ಟಿಶ್ಯೂ ಅಂತ ಹೇಳ್ತೀವಿ. ಒಳ್ಳೆ ಗ್ರ್ಯಾನ್ಯುಲೇಷನ್ ಟಿಶ್ಯೂನ ಅದು ತಿನ್ನೋದಿಲ್ಲ. ಕೊಳ್ತೋಗಿರೋದನ್ನು ಮಾತ್ರ ತಿಂದಾಗ ನಮಗೆ ಗ್ರ್ಯಾನ್ಯುಲೇಷನ್ ಟಿಶ್ಯೂ ಅದು ಬಿಟ್ಬಿಡೋದ್ರಿಂದ ನಮಗೆ ಗಾಯ ವಾಸಿಯಾಗೋ ಸಾಧ್ಯತೆಗಳು ಜಾಸ್ತಿ. ಇಂಥ ಟೈಮಲ್ಲಿ ನೀವು ಪೇಷಂಟ್ಗೆ ಅನಸ್ತೇಶಿಯಾ ಏನಾದರೂ ಕೊಡ್ತೀರಾ? ಇಲ್ಲ. ಯಾಕೆ ಕೊಡೋದಿಲ್ಲ ಅಂತ ಹೇಳ್ತೀನಿ ಕೇಳಿ. ಎಲ್ಲ ರೋಗಿಗಳಿಗೂ ಅಂದರೆ ಎಲ್ಲ ಮಧುಮೇಹ ರೋಗಿಗಳಿಗೂ ಪೆರಿಫರಲ್ ನ್ಯೂರೋಪತಿ ಆಗಿರುತ್ತೆ. ಪೆರಿಫರಲ್ ನ್ಯೂರೋಪತಿ ಆದಾಗ ಅವ್ರಿಗೆ ಗಿಚ್ಚಿದ್ರೂ ಗೊತ್ತಾಗಲ್ಲ, ಬಿಸಿ ತಾಕ್ಸಿದ್ರೂ ಗೊತ್ತಾಗಲ್ಲ, ನಮ್ಮ ವೈಬ್ರೇಷನ್ ಸೆನ್ಸ್ ಇರೋದಿಲ್ಲ. ಆದ್ದರಿಂದ ಗಾಯದಲ್ಲಿ ನೋವೇ ಇಲ್ಲದಿರುವ ಪರಿಸ್ಥಿತಿ. ಅದೇ ಮ್ಯಾಗೆಟ್ಸ್ನ ನೀವು ಒಳ್ಳೆ ಗಾಯಕ್ಕೆ, ಡಯಾಬಿಟಿಸ್ ಇಲ್ಲದೇ ಇರೋ ಗಾಯಕ್ಕೆ ಹಾಕ್ಬಿಟ್ರೆ ನೋವು ಜಾಸ್ತಿ ಬಂದ್ಬಿಡುತ್ತೆ. ಈ ಡಯಾಬಿಟಿಸಲ್ಲಿ ಪೆರಿಫರಲ್ ನ್ಯೂರೋಪತಿ ಇರೋದ್ರಿಂದ ಮ್ಯಾಗೆಟ್ಸ್ ಕೆಲಸ ಮಾಡೋವಾಗ ಏನೂ ತೊಂದರೆ ಇಲ್ಲ. ಈ ಥರ ಟ್ರೀಟ್ಮೆಂಟು ಈ ಬೆಂಗಳೂರಲ್ಲಿ ಇದೆಯಾ, ನಮ್ಮ ದೇಶದಲ್ಲಿ ಇದೆಯಾ ಸರ್? ಎಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ ಈಗ ನಾನು 2 ಕಾನ್ಫರೆನ್ಸ್ಗೆ ಹೋಗಿದ್ದೆ. RSSDI ಕಾನ್ಫರೆನ್ಸ್ಗೆ ಹೋಗಿದ್ದೆ. RSSDI ಕೊಚ್ಚಿನ್ ಕಾನ್ಫರೆನ್ಸ್, ಆಮೇಲೆ DFSI ಕಾನ್ಫರೆನ್ಸ್ ಅಟ್ ಅಮೃತ್ಸರ್. ಅಲ್ಲಿ ಸುಮಾರು 600ರಿಂದ 800 ವೈದ್ಯಕೀಯ ವೈದ್ಯರು ಎಲ್ಲ ವರ್ಗಗಳಿಂದ ಬಂದಿದ್ದರು. ಈ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ? ನಿಮಗೆ ಸಣ್ಣ ಗಾಯ ಅಂದರೆ 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ಗಾಯದಲ್ಲಿ ಬೆರಳು ಹೋಗೋ ಪೂರ್ತಿ ಗ್ಯಾಂಗ್ರೀನ್ ಆಗಿದ್ದರೆ ಅದನ್ನ ತೆಗಿಲೇಬೇಕಾಗುತ್ತೆ. ಆ ಬೆರಳಲ್ಲಿ ಒಂದು 50 ಪೈಸೆ ಒಳ್ಳೆ ಮಾಂಸ, ಇನ್ನೊಂದು 50 ಪೈಸೆ ಕೆಟ್ಟೋಗಿರೋದಿದ್ದಾಗ ಈ ಒಳ್ಳೆ ಮಾಂಸದಿಂದ ಈ ಮ್ಯಾಗೆಟ್ಸು ಕೊಳ್ತೋಗಿರೋದನ್ನು ತಿಂದ ಮೇಲೆ ಈ ಕಡೆಯಿಂದ ಒಳ್ಳೆ ಮಾಂಸ ಬೆಳೀತಾ ಬರುತ್ತೆ. ಚಿಕ್ಕ ಗಾಯ ಇದ್ದಾಗ ಸುಮಾರು ನಿಮಗೆ ಒಂದು 20,000ದಿಂದ 25,000 ಖರ್ಚು ಬರಬಹುದು. ಈಗ ನೋಡಿ, ಎಷ್ಟು ದಿವಸ ಟ್ರೀಟ್ಮೆಂಟ್ ಆಗಬೇಕು ಅಂತ ಪ್ರಶ್ನೆ ಬಂದಾಗ ರೋಗಿಯ ವಯಸ್ಸು, ರೋಗಿಯ ದೈಹಿಕ ಬೆಂಬಲ ಹಾಗೂ ಗಾಯದ ವಿಸ್ತೀರ್ಣ, ಉದ್ದ, ಅಗಲ, ಆಳ ಇಷ್ಟನ್ನು ನಾವು ಕನ್ಸಿಡರ್ ಮಾಡಬೇಕು. ಗಾಯ ಚಿಕ್ಕದಾದಷ್ಟು, ಆಳ ಕಡಿಮೆ ಆದಷ್ಟು ನಮಗೆ ಚಿಕಿತ್ಸೆ 5 ದಿವಸ ಚಿಕಿತ್ಸೆ ಸಾಕು. ಅಕಸ್ಮಾತ್ ದೊಡ್ಡದಾದಾಗ, ತುಂಬ ದೊಡ್ಡದಾದಾಗ ಕೆಲವು ಬಾರಿ ನಾವು 30 ದಿವಸದಿಂದ 40 ದಿವಸದವರೆಗೂ ಚಿಕಿತ್ಸೆ ಮಾಡಿದ್ದೇವೆ. ಈಗ ನಿಮ್ಮ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೋದ ನಂತರ ಪೇಷಂಟ್ ಏನೇನು ಫಾಲೋ ಮಾಡಬೇಕು? ನೀವು ದಯವಿಟ್ಟು ಆಹಾರದ ಸಮತೋಲನ, ಮಾತ್ರೆಯ ಸಮತೋಲನ, ಇನ್ಸುಲಿನ್ ಸಮತೋಲನ ಇವೆಲ್ಲ ನಾವು ಟೈಮ್ ಸರಿಯಾಗಿ, ಊಟದ ಸಮತೋಲನ, ಅದಕ್ಕೆ ಅಂತ ನಾವು ಒಂದು ರೂಮ್ ಇಟ್ಟಿದ್ದೀವಿ. ಅಲ್ಲಿ ನಾವು ಆಹಾರದ ಬಗ್ಗೆ ಎಷ್ಟು ತಿನ್ನಬೇಕು, ಯಾವ ಪದಾರ್ಥ ತಿನ್ನಬೇಕು, ಯಾವ ಪದಾರ್ಥ ಅಂದಾಗ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಬರುತ್ತೆ, ಲೋ ಗ್ಲೈಸಿಮಿಕ್ ಫುಡ್ ಇಂಡೆಕ್ಸ್ ಅಂತ ಕೆಲವು ಪದಾರ್ಥಗಳು ಬರುತ್ತೆ. ನಾವು ಮಧುಮೇಹದಲ್ಲಿ ಓನ್ಲಿ ಲೋ ಗ್ಲೈಸಿಮಿಕ್ ಫುಡ್ಸ್ ಮಾತ್ರ ತಗೋಬೇಕು, ವೇಳೆಗೆ ತಕ್ಕಂತೆ ತಗೋಬೇಕು, ವ್ಯಾಯಾಮದ ನಿರ್ಧಾರ ಮಾಡಲೇಬೇಕು. ಇದೆಲ್ಲ ಫಾಲೋ ಅಪ್ ಮಾಡಿ ಮುಂದೆ ಕಾಲು ಗಾಯಗಳು ಆಗದೇ ಇದ್ದಂಗೆ ನೋಡ್ಕೋಬೇಕು. ಒಂದು ಬಾರಿ ಕಾಲು ಗಾಯ ವಾಸಿ ಆದ ಮೇಲೆ ಪ್ರತಿ ದಿವಸ ಅದನ್ನು ತೊಳೆದು, ಸೋಪಲ್ಲಿ ತೊಳೆದು, ಪೌಡರ್ ಹಾಕಿ, ಸಾಕ್ಸ್ ಹಾಕಿ, ವಾಷಬಲ್ ಶೂಸ್ ಹಾಕಿ, ಆಮೇಲೆ ಅದನ್ನು ಉಪಯೋಗಿಸಿದ ಮೇಲೆ ಮಾರನೇ ದಿವಸ ಅದನ್ನೇ ಹಾಕಬಾರ್ದು. ಹೊಸ ಸಾಕ್ಸು, ಹೊಸ ತೊಳೆದಿರೋ ಚಪ್ಪಲಿ, ಹೊಸ ಪೌಡರ್ ಕಾಲು ಸಂದಿ, ಬೆರಳು ಸೊನ್ನೆಯಲ್ಲಿ ಹಾಕಿ ಮೈಂಟೈನ್ ಮಾಡಿದ್ರೆ ಯಾವುದೇ ತೊಂದರೆ ಬರೋದಿಲ್ಲ. HB1AC ನಾವು 7ರಿಂದ ಒಳಗಡೆ ಇಟ್ಕೋಬೇಕು. ಪಾದಸೇವಾ.com ಅಂತ ನಿಮ್ಮ ಹಾಸ್ಪಿಟಲ್ಗೆ ಸಂಬಂಧಪಟ್ಟಿದ್ದು ಒಂದು ವೆಬ್ಸೈಟ್ ಇದೆ, ಅದೇನು ಸರ್? ಪಾದಸೇವಾ.com ಅಂತ ನಾವು ಒಂದು ವೆಬ್ಸೈಟ್ನ ನವೀಕರಿಸಿದ್ದೇವೆ. ಹಾಗೂ ಅದರಲ್ಲಿ ಇನ್ನೂ ಆವಿಷ್ಕಾರಗಳು ಬರಬೇಕಾಗುತ್ತೆ. ಅದು ಇನ್ನೂ ಬಡ್ಡಿಂಗ್ ಸ್ಟೇಜ್ ಅಂತ ಹೇಳ್ಬೋದು, ಪೂರ್ತಿ ಆಗಿಲ್ಲ ಅಂತ ಹೇಳ್ಬೋದು. ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಅದು ಪೂರ್ತಿ ವ್ಯವಸ್ಥೆಗೆ ಬಂದು ನೀವು ಪಾದಸೇವಾ.com ಹೋಗಿ ಈ ಚಿಕಿತ್ಸೆ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಬಹುದು. ಆಯುರ್ವೇದದಲ್ಲಿ ಸುಶ್ರುತರು ಈ ಉಲ್ಲೇಖನ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ನಿಮ್ದೊಂದೇನಾ ಹಾಸ್ಪಿಟಲು? ಹೌದು. ಜಾತಿಯ ಪ್ರಭೇದ, ನೊಣದ ಜಾತಿಯ ಪ್ರಭೇದವನ್ನು ಇಟ್ಟುಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ.
ಸರ್, ಇವಾಗ ನಿಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ. ಇವಾಗ ನಾವೇ ನೋಡಿರೋ ಹಾಗೆ ಕಾಲು ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ, ಈ ಶುಗರ್ ಪೇಷಂಟ್ಗಳು. ಸೊ ನಿಮ್ಮ ಹತ್ರ ಬಂದು ಕಾಲು ಕಳ್ಕೊಳ್ದೇನೆ ಟ್ರೀಟ್ಮೆಂಟ್ನ ತೊಗೊಂಡು ಮತ್ತೆ ಅವರು ಚೆನ್ನಾಗಿ ಓಡಾಡಿಕೊಂಡು ಈ ಥರ ಎಲ್ಲ ಪೇಷಂಟ್ ಆದಾಗ ನಿಮಗೆ ಎಷ್ಟು ಪ್ರೌಡ್ ಅಂತ ಅನಿಸುತ್ತೆ? ರೋಗಿಯೇ ನಮಗೆ ದೇವರಿದ್ದಾಗೆ. ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಮ್ಮಿಂದ ನಾವು ಚೆನ್ನಾಗಾದ್ವಿ ಅಂತಾರೆ, ನೀವೇ ದೇವರು ಅಂತಾರೆ. ಕೆಲವು ಬಾರಿ ನಮ್ಮ ಕಾಲನ್ನ ಮುಟ್ಟೋಕೆ ಬಂದ್ಬಿಡ್ತಾರೆ. ಇದೆಲ್ಲ ನಮಗೆ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆಗ ನಮ್ಮ ಕಣ್ಣಲ್ಲಿ ನೀರು ಬಂದಾಗ ನಮಗೆ ಪೇಷಂಟ್, ನಮ್ಗೆ ರೋಗಿಯೇ ದೇವ್ರ. ನಾವು ಮ್ಯಾಗಟ್ಸ್ನೇ ದೇವರು ಅಂತ ನಂಬಿಟ್ಟಿದ್ದೀವಿ. ಈಗ ಅದು ಅಷ್ಟರ ಮಟ್ಟಿಗೆ ತೊಗೊಂಡೋಗ್ಬಿಟ್ಟಿದೆ. ಈಗ ಶುಗರ್ ಬಂದ ತಕ್ಷಣ ಎಲ್ಲರೂ ಅನ್ಕೊತಾರೆ ಜನ, ಅಯ್ಯೋ ನಂಗೆ ಶುಗರ್ ಬಂದ್ಬಿಡ್ತು ಅನ್ನೋದೇ ದೊಡ್ಡ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಇಂಥ ಜನಗಳಿಗೆ ನಿಮ್ಮ ಕಡೆಯಿಂದ ಆತ್ಮಸ್ಥೈರ್ಯ ತುಂಬುವಂತಹ ಒಂದೆರಡು ಮಾತು ಹೇಳೋದಾದರೆ ಏನಿಲ್ಲ? ಧ್ಯಾನ, ವ್ಯಾಯಾಮ, ಮಾತ್ರೆ, ಆಹಾರ, ಇದು 4ನ ನಾವು ಕ್ರಮಬದ್ಧವಾಗಿ ಅಳವಡಿಸ್ಕೊಂಡ್ಬಿಟ್ರೆ 100 ವರ್ಷ ಚೆನ್ನಾಗಿರುತ್ತೆ. ಪ್ಲಸ್ ಹ್ಯಾಬಿಟ್ಸ್ ಬೇಡ. ಸ್ಮೋಕಿಂಗು, ಡ್ರಿಂಕ್ಸು ಇದನ್ನು ನಾವು ಸ್ಟಾಪ್ ಮಾಡಲೇಬೇಕು. ಯಾವುದೂ ಕೆಟ್ಟ ಚಟಗಳಿಗೆ ಬಲಿಯಾಗಬಾರ್ದು. ಪ್ರತಿ ದಿವಸ 1 ಅವರ್ ವ್ಯಾಯಾಮ ಮಾಡಿಕೊಂಡು ತೂಕ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಕಡಿಮೆ ಆದ್ರೂ ಡೇಂಜರೇ. ಶುಗರಿಂದ ಕಡಿಮೆ ಆಗಿಬಿಡ್ತಾರೆ, ಅದೂ ತಪ್ಪೆ. ಶುಗರಿಂದ ಕಡಿಮೆನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ನಾವು ಒಂದು BMI ಅಂತ ಹೇಳ್ತೀವಿ. ಆ BMIನ ರೆಗ್ಯುಲರ್ ಲೆವೆಲ್ಸಲ್ಲಿ ಇಟ್ಕೊಂಡ್ರೆ 100 ವರ್ಷ ಚೆನ್ನಾಗಿರುತ್ತೆ. ಈ ಒಂದು ಮ್ಯಾಗಟ್ ಡಿಬ್ರೈಟ್ಮೆಂಟ್ ಥೆರಪಿ ಅನ್ನೋದೇನಿದೆ, ಇದು ಇಟ್ಸ್ ನಾಟ್ ಜಸ್ಟ್ ಯಾವುದೋ ಒಂದು ಟ್ಯಾಬ್ಲೆಟ್ ಆಗಲಿ, ಇಂಜೆಕ್ಷನ್ ಆಗಲಿ, ಆ ಥರ ಅಲ್ಲ. ಇಟ್ಸ್ ಎ ಥೆರಪಿ ಸಿಸ್ಟಮ್. ಯಾವ ಥರ ಪಂಚಕರ್ಮ ಥೆರಪಿ ಅಂತ ಹೇಳ್ತೀವಲ್ಲ, ಆ ಥರ ಇದೊಂದು ಮಾಡ್ರನ್ ಸೈನ್ಸಲ್ಲಿರುವಂಥ ಒಂದು ಥೆರಪಿ ಸಿಸ್ಟಮ್. ಆ ಥೆರಪಿ ಸಿಸ್ಟಮ್ಮು ಹಲವಾರು ವಿದೇಶಗಳಲ್ಲಿ ಈಗಾಗಲೇ ಸಿಗ್ತಾ ಇತ್ತು ಅಲ್ಲಿನ ಜನಕ್ಕೆ. ಮತ್ತು 24 ದೇಶಗಳಲ್ಲಿದೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ದೇಶದಲ್ಲಿ ಇರಲಿಲ್ಲ, ಇವತ್ತಿನವರೆಗೂ ಇರಲಿಲ್ಲ. ಅದನ್ನು ತನ್ನ ಸ್ವಂತ ಒಂದು ಪ್ರತಿಭೆಯಿಂದ, ಸ್ವಂತ ಒಂದು ಪ್ರಯತ್ನದಿಂದ ಡಾಕ್ಟರ್ ಶ್ರೀನಿವಾಸ್ ಇವತ್ತು ಮುಂದಕ್ಕೆ ತೊಗೊಂಬಂದಿದ್ದಾರೆ. ಅದಕ್ಕೆ ಮನ್ನಣೆ ಕೂಡ ಸಿಕ್ಕಿದೆ. ಇವತ್ತು ಅವರು ಮಾಡಿದಂಥ ಏನೊಂದು ಹೊಸ ಪ್ರಯೋಗ ಏನಿದೆ, ಈ ಒಂದು ಕ್ರೈಸೋಮಿಯಾ ಮೆಗಾಸೆಫಲ ನೊಣಗಳ ಒಂದು ಎಗ್ಸ್ ಏನಿದೆ, ಆ ಎಗ್ಸ್ಗೆ ನಾವು ಟ್ರೀಟ್ ಮಾಡಿ ಎಗ್ಸನ್ನು ನಾವು ಒಂದು ಗಾಯದ ಮೇಲೆ ಹಾಕ್ಬೋದು ಅನ್ನುವಂಥದ್ದು ಇದು ರೆವಲ್ಯೂಷನರಿ. ಇದಕ್ಕೆ ಇನ್ಸ್ಪಿರೇಷನ್ ಅವರಿಗೆ ಸುಶ್ರುತ ಸಂಹಿತೆಯಿಂದ ಸಿಕ್ಕಿರುವಂಥ ಒಂದು ಇನ್ಸ್ಪಿರೇಷನ್. ಮತ್ತು ನಮ್ಮ ದೇಶದಲ್ಲಿ ಹಿಂದೆಯಿಂದ ಸಾವಿರಾರು ವರ್ಷಗಳಿಂದ ಈ ಥರದ್ದಿತ್ತು, ಬಟ್ ಇತ್ತೀಚೆಗೆ ಇದು ಕಳೆದು ಹೋಗಿತ್ತು ಅನ್ನುವಂಥದ್ದು, ಅದನ್ನು ಮತ್ತೆ ರಿವೈವ್ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಏನಿದೆ ಅವರಲ್ಲಿ, ಅದನ್ನು ನಾನು ನೋಡಿದ್ದೀನಿ. ನಾನು ಡಯಾಬಿಟಿಕ್ ಸಿನ್ಸ್ 30 ಇಯರ್ಸ್. ಆವಾಗ ನನಗೆ ಅಕಸ್ಮಾತ್ವಾಗಿ ಮಂಚಕ್ಕೆ ಸ್ವಲ್ಪ ಕಾಲು ಇಟ್ಬಿತ್ತು. ಅದೇನೂ ಆಗಲ್ಲ, ಸರಿ ಹೋಗುತ್ತೆ ಅಂತ ಹಾಗೆ ಬಿಟ್ಟಿದ್ದು. ಅದು ಹೋಗ್ತಾ ದೊಡ್ಡದಾಯಿತು. ದೊಡ್ಡದಾಗ್ತಾ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು. ಇಲ್ಲೇ ಒಂದು ನರ್ಸಿಂಗ್ ಹೋಮಲ್ಲಿ ಹೋಗಿ ನಾನು ತೋರಿಸ್ದೆ. ಇನ್ಫೆಕ್ಟ್ ಆಗಿದೆ ಅಂತ ಆ ಬೆರಳನ್ನು ಒಂದು ಚೂರು ಓಪನ್ ಮಾಡಿ ಅದರಲ್ಲಿ ಇದ್ದ ಇನ್ಫೆಕ್ಷನ್ಸ್ ತೆಗೆದು ಒಂದು ನೈಲ್ ಕಟ್ರ್ ಥರ ಒಂದು ಸ್ವಲ್ಪ ಎಲುಬನ್ನು ಕಟ್ ಮಾಡಿ ಆದ ಮೇಲೆ ಅದನ್ನು ಹೊಲಿದು ಕಲಿಸಿದ್ರು. ಕಮ್ಮಿ ಆಗುತ್ತೆ. ಅದು ಇದ್ದಷ್ಟು ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಜಾಸ್ತಿ ಆಗಿ ಅದರ ಇನ್ಫೆಕ್ಷನ್ ಕೆಳಗಡೆ ಇಳಿಯೋಕ್ಕೆ ಶುರುವಾಯಿತು. ಆಗ ತಿರ್ಗಾ ಅದೇ ಹಾಸ್ಪಿಟ್ಲಿಗೆ ಹೋದೆ. 14th ಜುಲೈ ನನ್ನ ಪ್ರಕಾರ ಅವತ್ತು ರಾತ್ರಿ, ಮಾರನೇ ದಿವಸ ಬೆಳಿಗ್ಗೆ ಪಾದ ಬೆರಳು ಕ್ರಾಸ್ ಕಟಿಂಗ್ ಮಾಡೋದಾಗಿ ಫಿಕ್ಸ್ ಆಗೋಯ್ತು. ಅಡ್ಮಿಟ್ಟು ಆಗಿಬಿಟ್ಟೆ. ಆಕಸ್ಮಿಕವಾಗಿ ನಾನು ಅಸ್ಟ್ರಾಲಜರ್, ನೀವೆಲ್ಲ ನೋಡಿರ್ತೀರ ನನ್ನ ಚಾನಲಲ್ಲಿ, ಅಲ್ಲಿ ಒಬ್ಬರು ಪರಿಚಯ ಇದ್ದರು. ಅವರು ನಮ್ಗೆ ಅಡ್ರೆಸ್ ಕೊಟ್ಟಿದ್ದರು, ಡಾಕ್ಟರ್ BR ಶ್ರೀನಿವಾಸ್ ಅವ್ರದ್ದು. ಆಕಸ್ಮಿಕವಾಗಿ ಅವ್ರಿಗೆ ಫೋನ್ ಮಾಡಿದಾಗ ಅವರೇ ಸಿಕ್ಬಿಟ್ರು ನನ್ನ ಪುಣ್ಯಕ್ಕೆ. ಸಿಕ್ಕಿದ ತಕ್ಷಣ ಏನಾಗಿದೆ, ಹೀಗಾಗಿದೆ, ಬನ್ನಿ ಅಂದರು. ಈ ಥರ ಅಡ್ಮಿಟ್ ಆಗ್ಬಿಟ್ಟಿದ್ದೀವಿ ಅಂದರು. ಹೀಗೆ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಬನ್ನಿ ಅಂದರು. ಸೀದಾಗಿ ನಾನು ಕೋಲಾರಕ್ಕೆ 15ನೇ ತಾರೀಕು ಜುಲೈ ಅಲ್ಲಿಗೆ ಅಡ್ಮಿಟ್ ಆಗಲಿಕ್ಕೆ ಹೋದೆ. ನನ್ನ ಮಗನಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಿಮ್ಮ ತಂದೆಗೆ ಈಗ ಸದ್ಯದ ಪರಿಸ್ಥಿತಿ ಕಾಲು ಭಾಗ ಪಾದ ತೆಗಿಬೇಕು, ಆ ಪರಿಸ್ಥಿತಿ ಇದೆ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಹೇಳೋಕ್ಕಾಗಲ್ಲ, ಒಂದು 5 ದಿನ ಆದಮೇಲೆ ಗೊತ್ತಾಗತ್ತೆ ಅಂತಂದರು. ಅದರಂತೆ ಆ ಬೆರಳಿನಿಂದ ಕೆಳಗಡೆ, ಹೆಬ್ಬೆರಳಿನಿಂದ ಕೆಳಗಡೆ ಒಂದು ಹೋಲ್ ಥರ ಮಾಡಿ, ಈ ಡಯಾಬಿಟಿಕ್ನವ್ರಿಗೆ ಏನಾಗುತ್ತೆ ಅಂದರೆ ಕೀವು ನೀರಾಗಲ್ಲ, ಗಟ್ಟಿ ಆಗಿಬಿಡುತ್ತೆ. 3-4 ಬಾದಾಮಿಯಷ್ಟು ಗಟ್ಟಿ ಒಳಗಡೆ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ಅವ್ರದ್ದೇ ಆದಂಥ ಒಂದು ವಿಚಿತ್ರವಾದಂಥ ಟ್ರೀಟ್ಮೆಂಟು. 15 ಡೇಸ್ ನಾನು ಅಲ್ಲೇ ಅಡ್ಮಿಟ್ ಆಗಿದ್ದೆ. 6ನೇ ದಿವಸ ಹೇಳಿದ್ರು, ನಿಮ್ಮ ತಂದೆಗೆ
ಪಾದ ಉಳಿಯುತ್ತೆ, ಬೆರಳು ಕಟ್ ಮಾಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು. ಕಂಟಿನ್ಯೂ ಟ್ರೀಟ್ಮೆಂಟ್ 3 ತಿಂಗಳು. ಇದರಲ್ಲಿ 16 HPOT ನೀವೆಲ್ಲ ನೋಡುವಂಗೆ HPOT ಮಿಷಿನಲ್ಲಿ ಮಲಗಿದ್ದೆ. ದಿನಕ್ಕೆ ದಿನ ಗಾಯ ಚಿಕ್ಕದಾಗ್ತಾ ಬಂತು. ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಯಿತು. ಆಮೇಲೆ CBC ರಿಪೋರ್ಟ್ ಅಂದರೆ ಇನ್ಫೆಕ್ಷನ್ ರಿಪೋರ್ಟ್ ತೊಗೊಳ್ತೀವಿ, ಅದರಲ್ಲಿ ನಿಲ್ ಬಂತು. ಈಗ ನಾನು ದೇವ್ರ ದಯದಿಂದ ಸಂಪೂರ್ಣವಾಗಿ ಕಾಲನ್ನು ಉಳಿಸ್ಕೊಂಡಿದ್ದೀನಿ. ನಾವು ವಿಕೋಟೆಯಿಂದ ಬಂದಿದ್ದೀವಿ. ನಮ್ಮ ಅತ್ತಿಗೆಗೆ ಹುಷಾರಿರಲಿಲ್ಲ, ಶುಗರ್ ಆಗಿ ಗ್ಯಾಂಗ್ರೀನ್ ಆಗಿತ್ತು. ಒಂದು ತಮ್ಮ ಫಿಂಗರ್ನ ರೈಟ್ ಹ್ಯಾಂಡ್ ಲೆಗ್ಗಲ್ಲಿ ತಮ್ಮ ಫಿಂಗರ್ ತೆಗಿಬೇಕು ಅಂತ ಹೇಳಿದ್ರಲ್ಲಿ ನಮ್ಗೆ ಇಲ್ಲಿ ಯಾರೋ ಹೇಳಿದ್ರು, ನಮ್ಮ ಕೊಲಿಗೊಬ್ಬರು ಹೇಳಿದ್ರು, ಈ ಥರ ಡಯಾಬೆಟಿಕ್ಗೆ ಅಂತಲೇ ಹಾಸ್ಪಿಟಲ್ ಇದೆ, ಇಲ್ಲಿ ವಾಸಿ ಮಾಡ್ತಾರೆ ಅಂತ. ಈಗ ಇಲ್ಲಿಗೆ ಬಂದು 5 ಡೇಸಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ. ಈಗ 70% ಆಫ್ ಕ್ಯೂರ್ ಆಗಿದೆ. ಫಿಂಗರ್ ತೆಗಿದೇನೆ ಈಗ ಕ್ಯೂರ್ ಆಗುತ್ತೆ ಅಂತ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಮ್ಮ ಯಜಮಾನ್ರು ಎರಡು ಕಾಲು ಓಡಾಡೋಕತ್ತ ಎಲ್ಲ ಟೆಂಟ್ ಹಾಕ್ಯವ್ರಿ. 2 ಕಾಲಕ್ಕೂ ತಿರ್ಗಿ ಗಾಯ ಆಯಿತು. ಒಂದು ಬೆಳ್ಳು ಬಟನ್ ಬೆಳ್ಳು ಅದು ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ರಿ ಮೇಲಾಯಿತು. ತಿರ್ಗಿ 2ನೇ ಬೆಳ್ಳು ಗಾಯ ಆಯಿತು. ಎಲ್ಲ ಹೋಗಿದ್ರಿ, ವಾರ ಇದ್ರಿ, ಬೆಳ್ಳು ತೆಗ್ದಾಕಿದ್ರು. ತಿರ್ಗಿ ಜಾಸ್ತಿ ಆಯಿತು. ತಿರ್ಗಿ ಯಾರೋ ಹೇಳಿದ್ರು ಇಲ್ಲಿಗೆ ಹಾಸ್ಪಿಟ್ಲಿಗೆ ಬಂದ್ರಿ. ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದು ಕಾಲು ತೆಗಿಬೇಕು ಅಂದ್ರೆ ಇಲ್ಲಿ ನಾವು ತೆಗಿಯೋಷ್ಟಿಲ್ಲ, ಮೇಲ್ ಮಾಡ್ತೀರಿ ಅಂದರು ಡಾಕ್ಟ್ರ್. ಮೇಲು ವಾಸಿ ಆಯ್ತಾಯಿತು. ನಮ್ಮ ಮನೆಯವ್ರಿಗೆ ಸುಮಾರು ಒಂದು 5-6 ವರ್ಷದಿಂದ ಶುಗರ್ ಇದೆ. ಹಾಗಾಗಿ ಒಂದು 2 ವರ್ಷದಿಂದ ಒಂದು ಗಾಯ ಆಗಿತ್ತು ಬೆರಳು, ಅದನ್ನು ಇದು ಮಾಡಿದ್ರು, ಆಪ್ರೇಷನ್ ಮಾಡಿ ವಾಸಿ ಆಯಿತು. ಆಮೇಲೆ ಮತ್ತೆ ಅದು 2 ವರ್ಷ ಆದಮೇಲೆ ಮತ್ತೆ ತಿರುಗಿ ಏನೋ ಒಂದು ಕಲ್ಲೇನೋ ಸುಚ್ಕೊಂಡು ಕಾಲು ಪ್ರೆಸ್ ಆಗಿತ್ತು ಬೆರಳು. ಹಾಗಾಗಿ ನಾವು ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದರೆ ಅದು ಒಂದು ಸ್ವಲ್ಪ ಹಂಗೆ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಬೆಂಗಳೂರಿಗೆ ಬರ್ಕೊಟ್ರು. ನಾವು ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಒಂದು ದಿವಸ ಫುಲ್ ಹೋದ್ವಿ, ನಮಗೇನಲ್ಲಿ ಇದಾಗಲಿಲ್ಲ. ನೋಡೋಣ ನಾಳೆ ಬರೋಣ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ. ಬಂದಮೇಲೆ ನಮ್ಮ ರಿಲೇಷನ್ ಒಬ್ಬರು ಹೇಳಿದ್ರು, ಈ ಥರ ಇಲ್ಲಿ ಸಿಟಿ ಹೆಲ್ತ್ ಕೇರ್ ಅಂತಿದೆ, ನೀವು ಅಷ್ಟು ದೂರ ಯಾಕೆ ಹೋಗ್ತಾಯಿದ್ದೀರಾ, ಬೇಗ ವಾಸಿ ಆಗುತ್ತೆ ನೋಡಿ, ಚೆನ್ನಾಗಿ ನೋಡ್ತಾರೆ ಅಂತ. ಆಮೇಲೆ ಹಾಗಾಗಿ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ ನಮಗೆ ಒಂದು ಫಸ್ಟು ಅಡ್ಮಿಟ್ ಆದಾಗ ಒಂದು 16 ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ರು. ಅವಾಗ ಸ್ವಲ್ಪ ಒಂದು 40% ವಾಸಿ ಆಗಿತ್ತು. ಮತ್ತು ಇವಾಗ ನಾವು ಒಂದು ವಾರ ಅಡ್ಮಿಟ್ ಆಗು ಅಂತ ಹೇಳಿದ್ರೆ ಡಾಕ್ಟ್ರು. ಇವಾಗ ಒಂದು 60-70% ವಾಸಿ ಆಗಿದೆ. ಇನ್ನೂ ಸ್ವಲ್ಪ ವಾಸಿ ಆಗಬೇಕು. ತುಂಬ ಚೆನ್ನಾಗಿ ನಮಗೆ ಗಾಯ ಎಲ್ಲ ವಾಸಿ ಆಗಿದೆ. ಕಪ್ಪಗಾಗ್ಬಿಟ್ಟಿತ್ತು, ಕುಳಿತೋಗ್ಬಿಟ್ಟಿತ್ತು. ನಾವು ಡಾಕ್ಟ್ರಿಗೆ ನಿಜವಾಗ್ಲೂ ಎಷ್ಟು ಒಂದು ಧನ್ಯವಾದ ಹೇಳಿದ್ರು ಸಾಲದು. ಇದೊಂದು ಅವಕಾಶ ಸಿಕ್ಕಿದೆ, ನಿಜ ತುಂಬ ಧನ್ಯವಾದಗಳು ಸರ್ಗೆ. ಅವ್ರಿಗೆ ಕಾಲು ಸ್ವಲ್ಪ ಮುಳ್ಳು ಚುಚ್ಚಿದಂಗೆ ಆಗಿತ್ತು, ಕಿವು ಪಸ್ ಥರ ಆಯಿತು. ನಾವು ಮಂಡ್ಯದಲ್ಲಿ ತೋರಿಸಿದ್ವಿ, ಅಲ್ಲೇನು ಸರಿ ಕಾಣಲೇ ಇಲ್ಲ. 2 ದಿನ ಇದ್ದರು. ಆಮೇಲೆ ಇಲ್ಲಿ ಯಾರೋ ಅಡ್ರೆಸ್ ಕೊಟ್ಟರು. ಇಲ್ಲಿ ಬಂದಮೇಲೆ ಚೆನ್ನಾಗಿದೆ ನಮಗೆ. 3 ದಿನಕ್ಕೆ ಸ್ವಲ್ಪ ಅವ್ರ ಮುಖದಲ್ಲಿ ಏನೋ ಗೆಲುವಿದೆ, ಚೆನ್ನಾಗಾಯಿತು ಅಂತ ಅನ್ನಿಸ್ತಾ ಇದೆ. ಗ್ಯಾಂಗ್ರೀನ್ ಆಗ್ತಾಯಿತ್ತು ಪಸ್ಸಾಗಿ. ಕಾಲೇ ತೆಗಿಬೇಕು ಅಂತ ಹೇಳಿದ್ರಲ್ಲಿ ಒಂದು ಡಾಕ್ಟ್ರು ನಮ್ಗೆ ಸಖತ್ ಭರವಸೆ ಕೊಟ್ಟು ಬೆರಳು ಮಾತ್ರ ತೆಗೆದಿದ್ದಾರೆ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ.